ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನಾವು ವಚನ ಹೇಳೋಷ್ಟತ್ರಲ್ಲೇ ತಲುಪೇ ಬಿಟ್ವಿ ಕೂಡಲ ಸಂಗಮವನ್ನು. ಕೂಡಲ ಸಂಗಮ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಪ್ರಸಿದ್ಧವಾದ ಪವಿತ್ರ ಸ್ಥಳ. ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ. 12ನೇ ಶತಮಾನದ ಬಸವಣ್ಣನವರ ಐಕ್ಯ ಸ್ಥಳವಾಗಿದೆ. ಇಲ್ಲಿನ ಮುಖ್ಯ ದೇವತೆ ಅಂದ್ರೆ ಸಂಗಮನಾಥ. ಸಂಗಮನಾಥ ದೇವನ ದರ್ಶನ ಪಡ್ಲಿಕ್ಕೆ ಹೋಗೋಣ ಬನ್ನಿ. ಈ ಒಂದು ಪವಿತ್ರ ಸ್ಥಳಕ್ಕೆ ನಾವು ಬಂದಿರೋದೇ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. 800 ವರ್ಷಗಳ ಹಳೆಯದಾದ ದೇವಾಲಯ ಸಂಗಮನಾಥ ದೇವಾಲಯವಾಗಿದೆ. ಕೃಷ್ಣಾ ನದಿಯ ಹಿನ್ನೀರಿನ ಮಧ್ಯದಲ್ಲಿ ಬಸವಣ್ಣನವರು ಐಕ್ಯವಾದ ಪವಿತ್ರ ಸ್ಥಳವಿದೆ. ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವನ್ನು ಐಕ್ಯ ಮಂಟಪ ಎಂದು ಕರೆಯುತ್ತಾರೆ. ಈ ಐಕ್ಯ ಮಂಟಪ ನೋಡ್ಲಿಕ್ಕೆ ಹೋಗೋಣ ಬನ್ನಿ. ಈ ಐಕ್ಯ ಮಂಟಪವು ನದಿಯ ಆಳದಲ್ಲಿದ್ದು ವರ್ಷವಿಡೀ ಇಲ್ಲಿ ನೀರು ಬರುತ್ತಿರುತ್ತದೆ. ಈಗ ಐಕ್ಯ ಮಂಟಪದ ಕೆಳಗಡೆ ಹೋಗೋಣ ಬನ್ನಿ. ಮಾತ್ರ ಪ್ರತಿ ಸಲ ಬಂದಾಗೂ ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ. ನನಗೆ ಇಷ್ಟವಾದ ಒಂದು ವಚನ ಹೇಳಬೇಕು ಅನ್ನಿಸ್ತಾ ಇದೆ. ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದೆಡೆ ಬೇಡಿತ್ತನಿವನು ಕೂಡಲ ಸಂಗಮ ದೇವ. ಇದರ ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ದಯವಿಲ್ಲದ ಧರ್ಮವ್ಯಾವುದಯ್ಯ, ದಯವೇ ಬೇಕು ಎಲ್ಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನರಿಯದೆಯ. ಎಷ್ಟು ಚೆನ್ನಾಗಿ ವಚನಗಳನ್ನು ರಚಿಸಿದ್ದಾರೆ ನಮ್ಮ ಬಸವಣ್ಣನವರು. ವಚನಗಳಲ್ಲಿರುವ ಸಾರಾಂಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್.